ಹಲೋ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದ್ರಲ್ಲಿ ಫೈನಲ್ ಇನ್ಸ್ಟ್ರಕ್ಷನ್ಸ್ ಮತ್ತು ಲಾಸ್ಟ್ ಮಿನಿಟ್ ಟಿಪ್ಸ್ ಕೊಡ್ತೀವಿ. ಹಾಗೆ ಇವತ್ತು ಏನೇನು ಕ್ಯಾರಿ ಮಾಡಬೇಕು, ಏನೇನು ಕ್ಯಾರಿ ಮಾಡಬಾರ್ದು ಎಲ್ಲದನ್ನು ಈ ವಿಡಿಯೋದ್ರಲ್ಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಈಗ KEA ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮ್ ಜಸ್ಟ್ ಒನ್ ಸ್ಟೆಪ್ ಇದೆ ಸ್ಟೂಡೆಂಟ್ಸ್. ನಾಳೆನೇ ನಿಮ್ಮ KCET ಎಕ್ಸಾಮ್. ಟೆನ್ಷನ್ ಮಾಡ್ಕೋಬೇಡಿ ಸ್ಟೂಡೆಂಟ್ಸ್, ಕೂಲಾಗಿ ಕಾಮಾಗಿ ಬರೀರಿ. ಇವತ್ತಿನ ವಿಡಿಯೋದ್ರಲ್ಲಿ ಪೂರ್ತಿ ಲಾಸ್ಟ್ ಮಿನಿಟ್ ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಯಾವ್ಯಾವ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು, ಮತ್ತೆ ಸ್ಮಾರ್ಟ್ ಪ್ರಿಪ್ರೇಷನ್ ಟಿಪ್ಸು, ಏನೇನು ತಗೋಬೇಕು ಏನೇನು ತಗೋಬಾರ್ದು ಎಲ್ಲದು ಡಿಸ್ಕಸ್ ಮಾಡ್ತೀನಿ ಸ್ಟೂಡೆಂಟ್ಸ್. ಈಗ ಫಸ್ಟ್ CET ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಮೈಂಡ್ ಕಾಮ್ ಆಗಿ ಮತ್ತು ಫೋಕಸ್ ಆಗಿ ಇರಬೇಕು. ಇವತ್ತು ಮತ್ತು ನಾಳೆ ನೀವು ಜಸ್ಟ್ ರಿವಿಷನ್ ಮಾಡಿ. ಇವತ್ತು ನಾಳೆ ಓದಬೇಡಿ, ಓದಿರೋದನ್ನ ಜಸ್ಟ್ ರಿವಿಷನ್ ಮಾಡಿ. ಹಾಗೆ ಯಾವುದೇ ರೀತಿ ಹೊಸ ಟಾಪಿಕ್ನ ಕಲಿಯಕ್ಕೆ ಹೋಗಬೇಡಿ, ಬಿಕಾಸ್ ಹಳೆ ಟಾಪಿಕ್ ಮರ್ತೋಗ್ಬೋದು ಅಥವಾ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಸ್ಟೂಡೆಂಟ್ಸ್, ನೀವು ಇವತ್ತು ಮತ್ತು ನಾಳೆ ಜಸ್ಟ್ ರಿವಿಷನ್ ಮಾಡಿ. ಏನೇನು ಸ್ಟಡಿ ಮಾಡಿರ್ತೀರೋ ಅದನ್ನ ರಿವೈಸ್ ಮಾಡಿ. ಹಾಗೆ ಫಾರ್ಮುಲಾ ನೋಟ್ಬುಕ್ನ ಓಪನ್ ಮಾಡಿ ಡೈಲಿ ಗ್ಲಾನ್ಸ್ ಮಾಡಿ. ಹಾಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಒಂದ್ಸತಿ ನೋಡಿ, ಒಂದ್ಸತಿ ನೀವು ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗಿ ಸಾಲ್ವ್ ಮಾಡ್ತೀರಾ. ಹಾಗೆ ಯಾವ್ದ್ಯಾವ್ದು ವೀಕ್ ಸಬ್ಜೆಕ್ಟ್ಸ್ ಇದೆ ನೋಡಿ, ಅದನ್ನ ಬೇಸಿಕ್ ಕಾನ್ಸೆಪ್ಟ್ ಮಾತ್ರ ರಿಫ್ರೆಶ್ ಮಾಡ್ಕೊಳ್ಳಿ. ಲೈಕ್ ಒಂದು ರೂಲ್ ಹೇಳೋದಾದ್ರೆ, ಲೈಕ್ ಕಾನ್ಫಿಡೆನ್ಸ್ ಪ್ಲಸ್ ಕಾಮ್ನೆಸ್ ಇಸ್ ಈಕ್ವಲ್ ಟು ಸಕ್ಸಸ್. ಸೊ ಸ್ಟೂಡೆಂಟ್ಸ್, ನೀವು ಎಕ್ಸಾಮಲ್ಲಿ ಕಾಮ್ ಆಗಿ ಲೈಕ್ ಫೋಕಸ್ ಆಗಿ ಇರಬೇಕು. ಓಕೆನಾ ಸ್ಟೂಡೆಂಟ್ಸ್? ಈಗ ಏನೇನು ತಗೊಂಡು ಹೋಗಬೇಕು ಅನ್ನೋದನ್ನ ಹೇಳ್ತೀನಿ. ಎಕ್ಸಾಮ್ ಸೆಂಟರ್ಗೆ ಹೋಗಬೇಕು ಅಂದರೆ ಇದಿಷ್ಟು ತಗೊಂಡು ಹೋಗಬೇಕು ಸ್ಟೂಡೆಂಟ್ಸ್. ಫಸ್ಟ್ ಒನ್ ಮೇನ್ ಆಗಿ KCET ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್, ಎರಡು ಒಂದೇ. ಸೊ ನೀವು ಎರಡು ತಗೊಂಡು ಹೋಗ್ಬೇಕು, ಅದು ಕಲರ್ ಪ್ರಿಂಟ್ ಆಗಿರಬೇಕು. ಹಾಗೆ ವ್ಯಾಲಿಡ್ ಫೋಟೋ ID ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಎಕ್ಸೆಟ್ರಾ. ಲೈಕ್ ನೀವು ಫೋಟೋ ಹಾಗೆ ಮತ್ತು ಒಂದು ಆಧಾರ್ ಕಾರ್ಡ್ ತಗೊಂಡು ಹೋಗಿರಿ. ಮೇನ್ ಆಗಿ 2 3 ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ಸೇ ತಗೊಂಡು ಹೋಗಬೇಕು. ಜೆಲ್ ಪೆನ್ಸ್ ಅಲೌಸ್ ಇಲ್ಲ. ಜೆಲ್ ಪೆನ್ನು, ಇಂಕ್ ಪೆನ್ನು ಇದು ಯಾವುದು ಅಲೋ ಇಲ್ಲ ಸ್ಟೂಡೆಂಟ್ಸ್. ಸೊ 2 to 3 ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟೇ ತಗೊಂಡು. ಹಾಗೆ ವಾಟರ್ ಬಾಟಲ್ ಅಲೋ ಇದೆ, ಆದರೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಮಾತ್ರ. ಇಫ್ ನೀವು ವಾಟರ್ ಬಾಟಲ್ ತಗೊಂಡು ಹೋಗಿಲ್ಲ ಅಂದ್ರೂ ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗೆ ಮಾಸ್ಕ್ ಒಂದೊಂದು ಕಾಲೇಜ್ ಮ್ಯಾಂಡೇಟರಿ ಇದೆ, ಒಂದೊಂದು ಕಾಲೇಜ್ ಇಲ್ಲ. ಲೈಕ್ ನೀವು ಒಂದು CET ಬರೆಯೋ ಕಾಲೇಜ್ಗೆ ನೀವು ಹೋಗ್ತಿರಲ್ಲ, ಅಲ್ಲಿ ಒಂದೊಂದು ಕಾಲೇಜಲ್ಲಿ ಮ್ಯಾಂಡೇಟ್ರಿ ಇದೆ, ಒಂದೊಂದರಲ್ಲಿ ಇಲ್ಲ. ಸೊ ಆ ಕಾಲೇಜ್ ಪ್ರಕಾರ ನೀವು ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಲೈಕ್ ಸೇಫ್ಟಿಗೋಸ್ಕರ ಒಂದು ಮಾಸ್ಕ್ ತಗೊಂಡು ಹೋಗಿರಿ. ಅದೇನು ನೆಸೆಸಿಟಿ ಇಲ್ಲ, ಮ್ಯಾಂಡೇಟ್ರಿನೂ ಇಲ್ಲ. ಹಾಗೆ ಏನೇನು ಮೇನಾಗಿ ಕ್ಯಾರಿ ಮಾಡಬಾರ್ದು ಅನ್ನೋದಾದರೆ, ಸ್ಮಾರ್ಟ್ ವಾಚಸ್, ಕ್ಯಾಲ್ಕುಲೇಟರ್ಸ್, ಮೊಬೈಲ್ ಫೋನ್ಸ್ ಮತ್ತು ಎನಿ ರಿಟರ್ನ್ ಮೆಟೀರಿಯಲ್ ಲೈಕ್ ಚಿಟ್ಸ್ ಇರ್ಬೋದು, ಅಥವಾ ನೀವು ಫಾರ್ಮುಲಾ ಬುಕ್ಗೆ ಚಿಟ್ಟಾಗಿ ಬರ್ಕೊಂಡಿರ್ಬೋದು. ಇದು ಯಾವುದು ಅಲೋ ಇರಲ್ಲ ಸ್ಟೂಡೆಂಟ್ಸ್. ಸ್ಟ್ರಿಕ್ಟ್ ಚೆಕಿಂಗ್ಸ್ ಇರುತ್ತೆ. ಸೊ ಲೈಟ್ ವೇಟ್ ಬ್ಯಾಗ್ ಹಾಕಿ, ಹಾಗೆ ನೀಟ್ ಡ್ರೆಸ್ ಕೋಡ್ನ ಫಾಲೋ ಮಾಡಿ ಸ್ಟೂಡೆಂಟ್ಸ್. ಮತ್ತು ಎಕ್ಸಾಮ್ ಡೇ ಇನ್ಸ್ಟ್ರಕ್ಷನ್ಸ್ನ ಈಗ ಹೇಳ್ತೀನಿ. 1 hour ಮುಂಚೆನೇ ಎಕ್ಸಾಮ್ ಸೆಂಟರ್ನ ರೀಚ್ ಆಗಿ ಲಾಸ್ಟಲ್ಲಿ ಹರಿಬರಿ ಮಾಡ್ಕೋಬೇಡಿ, ಅರ್ಜೆನ್ಸಿ ಮಾಡ್ಕೋಬೇಡಿ. ಹಾಗೆ ಹಾಲ್ ಟಿಕೆಟ್ ಮೇಲೆ ಇರುವ ಎಲ್ಲ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ನು ಕಂಪ್ಲೀಟಾಗಿ ರೀಡ್ ಮಾಡಿ. ಮತ್ತು ಕ್ವೆಶನ್ ಪೇಪರ್ ನೋಡಿದ್ಮೇಲೆ ನೀವೇ ಲೈಕ್ ಟೈಮ್ನ ಡಿವೈಡ್ ಮಾಡ್ಕೊಳ್ಳಿ. ಮತ್ತು ಮೇಯ್ನಾಗಿ ಫಸ್ಟು ಈಸಿ ಕ್ವೆಶನ್ನ ಸಾಲ್ವ್ ಮಾಡಿ. ಲೈಕ್ ಟೈಮ್ ಬೇಗ ತಗೊಳ್ಳೋದನ್ನ ಪಟ್ಟಂತ ಮಾಡಿ. ಹಾಗೆ ಜಾಸ್ತಿ ಟೈಮ್ ಯಾವ್ದು ತಗೊಳುತ್ತೆ, ಯಾವ ಕ್ವೆಶನ್ಸ್ ತಗೊಳುತ್ತೆ ಅದನ್ನ ಲಾಸ್ಟಲ್ಲಿ ಇಟ್ಕೊಳ್ಳಿ. ಹಾಗೆ ಗೆಸ್ ವಾಟ್ ಅಂದರೆ ಈ ಥರ ವರ್ಕ್ ಮಾಡಬೇಡಿ. ಓಕೆನಾ ಸ್ಟೂಡೆಂಟ್ಸ್? ಅಂದರೆ ಇವಾಗ ಇಂಕಿ ಬೆಂಕಿ ಪಾಂಕಿ ಈ ಥರ ಎಲ್ಲ ಮಾಡಿಬಿಡಬೇಡಿ. ಹಾಗೆ KCET ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ಯಾವುದೇ ಒಂದು ಕ್ವೆಶನ್ನ ಆಗಿ ಬಿಡಬೇಡಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಅಟ್ಲೀಸ್ಟ್ ರ್ಯಾಂಡಮ್ ಗೆಸ್ ಆಗಾರ ಹಾಕಿ ಬನ್ನಿ. ಇದರಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೇ ಇರೋ ಕಾರಣ ನೀವು ಪ್ರತಿಯೊಂದು ಕ್ವೆಶನ್ನು ಅಟೆಂಡ್ ಮಾಡಿ ಸ್ಟೂಡೆಂಟ್ಸ್. ಮತ್ತು OMR ಫಿಲ್ ಮಾಡುವಾಗ ತುಂಬ ಹುಷಾರಾಗಿರಬೇಕು. 2 ಆಪ್ಷನ್ ಲೈಕ್ A ಅಥವಾ B ಈ ಥರ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡಬಾರ್ದು. ಇನ್ನು 1 ಆಪ್ಷನ್, A ಆಪ್ಷನ್ ಇದ್ದರೆ Aಗೆ ಮಾತ್ರ ಸರ್ಕಲ್ ಮಾಡಿ, B ಆಪ್ಷನ್ ಇದ್ದರೆ Bಗೆ ಮಾತ್ರ ಸರ್ಕಲ್ ಮಾಡಿ. ಎರಡಕ್ಕೂ ಮಾಡೋಕ್ಕೆ ಹೋಗಬೇಡಿ. ಇಫ್ ತಪ್ಪಾದ್ರೂ ನೀವು ಇನ್ನೊಂದು ಸರ್ಕಲ್ ಮಾಡಿದ್ರು ಅವ್ರು ಖಂಡಿತವಾಗಿ ಮಾರ್ಕ್ಸ್ ಕೊಡಲ್ಲ, ಒಂದನ್ನೇ ಕನ್ಸಿಡರ್ ಮಾಡೋದು. ಹಾಗೆ ಸ್ವಲ್ಪ ಡಾಟು, ಕ್ರಾಸ್ ಮಾರ್ಕು, ಟಿಕ್ ಮಾರ್ಕು ಇದು ಯಾವುದೇ ರೀತಿ ಹಾಕಬೇಡಿ. ಜಸ್ಟ್ ಬಬಲ್ ಇರೋದನ್ನ ಪೂರ್ತಿಯಾಗಿ ಡಾರ್ಕ್ ಮಾಡಿ ಅಷ್ಟೇ ಸ್ಟೂಡೆಂಟ್ಸ್. ಮತ್ತು ಮೇಯ್ನಾಗಿ
ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನೇ ತಗೊಂಡು ಹೋಗಿ ಸ್ಟೂಡೆಂಟ್ಸ್. ಮತ್ತೆ ಮೇನ್ ಎಲ್ಲ ಸ್ಟೂಡೆಂಟ್ಸ್ ಮಾಡೋ ತಪ್ಪು ಇದೊಂದು, ನೈಟ್ ಯಾವುದೇ ಕಾರಣಕ್ಕೂ ಪೂರ್ತಿ ನೈಟ್ ಸ್ಟಡಿ ಮಾಡಬೇಡಿ ಸ್ಟೂಡೆಂಟ್ಸ್. ಪೂರ್ತಿ ನೈಟ್ ಕುತ್ಕೊಂಡು ಸ್ಟಡಿ ಮಾಡಿದ್ರೆ ಬೆಳಗ್ಗೆ ಹೊತ್ತು ನೀವು ಎಕ್ಸಾಮ್ಗೆ ಹೋದಾಗ ಇಂಟ್ರೆಸ್ಟ್ ಇರಲ್ಲ, ಒಂಥರ ಟೆನ್ಷನ್ ಇರುತ್ತೆ, ಹಾಗೆ ಇರಿಟೇಟ್ ಆಗ್ತೀರಾ ಒಂದೊಂದು ಕ್ವೆಶನ್ಗೂ, ಏನು ಈ ಕ್ವೆಶನ್ ಹಿಂಗ್ ಬಂದಿದೆ, ಈ ಥರ ಇರಿಟೇಟ್ ಆಗ್ತೀರಾ. ಸೊ ಕಾಮ್ ಆಗಿ ಇರಬೇಕು. ಸೊ ನೀವು ನೈಟ್ ನಿದ್ದೆ ಮಾಡಿ ಕರೆಕ್ಟ್ ಟೈಮಿಗೆ, ಅಟ್ಲೀಸ್ಟ್ 6 to 8 hours ನಿದ್ದೆ ಮಾಡಿ ಸ್ಟೂಡೆಂಟ್ಸ್. ಆಮೇಲೆ ಟೈಮರ್ ಜೊತೆ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಆಗ ರಿಯಲ್ ಎಕ್ಸಾಮ್ ಫೀಲ್ ಬರ್ಬೋದು, ಹಾಗೆ ಮೈಂಡ್ ಫ್ರೆಶ್ ಇರುತ್ತೆ. ಸೊ ನೀವು 6 to 7 hours ನಿದ್ದೆ ಮಾಡಲೇಬೇಕು ಸ್ಟೂಡೆಂಟ್ಸ್. ಯಾವುದೇ ಕಾರಣಕ್ಕೂ ನೈಟ್ ಪೂರ್ತಿ ಓದಬೇಡಿ. ಹಾಗೆ ಈಗ ಸಬ್ಜೆಕ್ಟ್ ವೈಸ್ ಹೇಳೋದಾದ್ರೆ, ಫಿಸಿಕ್ಸಲ್ಲಿ ಫಾರ್ಮುಲಾಸ್, ಯೂನಿಟ್ಸ್, ಡೆಫಿನೇಷನ್ಸ್ ಓದ್ಕೊಳ್ಳಿ. ಹಾಗೆ ಕೆಮಿಸ್ಟ್ರಿಯಲ್ಲಿ ರಿಯಾಕ್ಷನ್ ನೇಮ್ಸ್ ಇರ್ಬೋದು, ಪಿರಿಯಾಡಿಕ್ ಟ್ರೆಂಡ್ಸ್ ಇರ್ಬೋದು, ಪಿರಿಯಾಡಿಕ್ ಟೇಬಲ್ದು ಅಟಾಮಿಕ್ ನಂಬರ್ ಇರ್ಬೋದು, ಮಾಸ್ ನಂಬರ್, ಅದು ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಎಲ್ಲದೂ ಕರೆಕ್ಟಾಗಿ ಓದ್ಕೊಳ್ಳಿ. ಹಾಗೆ ಮ್ಯಾಥ್ಸಲ್ಲಿ ಶಾರ್ಟ್ ಟ್ರಿಕ್ಸ್ ಹಾಗೆ ಪ್ರೀವಿಯಸ್ ಇಯರ್ ಸಮ್ಸ್ನ ಓದ್ಕೊಳ್ಳಿ. ಇಫ್ ನೀವು PCMB ಸ್ಟೂಡೆಂಟ್ಸ್ ಆಗಿದ್ರೆ ಬಯೋದ್ರಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಅಲ್ಲಿ ಕ್ವೆಶನ್ ಕೇಳ್ಬೋದು ಸ್ಟೂಡೆಂಟ್ಸ್. ಸೊ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ NCERT ಇಂಪಾರ್ಟೆಂಟ್ ಲೈನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡನ್ ಸ್ಟೂಡೆಂಟ್ಸ್? ನೀವು ಇವತ್ತು ಅಥವಾ ಈಗ ಸ್ಟ್ರೆಸ್ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಇಷ್ಟು ದಿನದಿಂದ ಅಂದ್ರೆ ಸೆಕೆಂಡ್ PU ಎಕ್ಸಾಮ್ ಮುಗ್ದಾಗ್ಲಿಂದ ನಿಮ್ಗೆ ತುಂಬಾನೇ ಟೈಮ್ ಸಿಕ್ಕಿದೆ, ಹಾಗೆ ನೀವು ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಸೊ KCET ಸಕ್ಸಸ್ ಆಗ್ಬೇಕು ಅಂದ್ರೆ ಸ್ಮಾರ್ಟ್ನೆಸ್ ಮತ್ತೆ ಕಾಮ್ನೆಸ್ ಇಂದ ಆಗುತ್ತೆ. ಸೊ ನೀವು ಕಾಮಾಗಿ ಎಕ್ಸಾಮ್ ಬರೆಯಿರಿ. ನಿಮ್ ಎಲ್ಲರಿಗೂ ಎಡ್ಯುಗ್ಲೋಬ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಇಂದ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಮತ್ತೆ ನೀವು KCETಗೆ ರೆಡಿ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಇನ್ನೂ ನಮ್ಮ ವಾಟ್ಸ್ಆ್ಯಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅವರು ಪ್ಲೀಸ್ ಜಾಯಿನ್ ಆಗಿ. ಈ ತರ ಚಿಕ್ಕ ಚಿಕ್ಕ ಅಪ್ಡೇಟ್ಸ್ ಇರ್ಬೋದು, ಪ್ರತಿಯೊಂದು ನಿಮಗೆ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಸಿಗುತ್ತೆ. ಮತ್ತೆ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಸ್ಟೂಡೆಂಟ್ಸ್. ನೀವು ಸೆಕೆಂಡ್ PU ಅಲ್ಲಿ ಪಾಸ್ ಆಗಿರ್ಬೋದು, ಫೇಲ್ ಆಗಿರ್ಬೋದು, ಅದು ಮನಸ್ಸಲ್ಲೇ ಇಟ್ಕೋಬೇಡಿ. ನೀವು ಜಸ್ಟ್ KCET ಅಟೆಂಡ್ ಮಾಡಬೇಕು. ಇದು ಇಫ್ ಏನಾದ್ರು ನೀವು ಫೇಲ್ ಆಗಿದ್ರು ಕೂಡ KCET ಅಲ್ಲಿ ರ್ಯಾಂಕ್ ಬಂದರೆ ಖಂಡಿತವಾಗಿ ನೀವು ಪ್ಲೇಸ್ಮೆಂಟ್ ಬೇರೆ ಕಾಲೇಜ್ಗೆ ಕನ್ಫರ್ಮ್ ಆಗಿ ನೀವು ಹೋಗ್ಬೋದು. ಸೊ ಸೆಕೆಂಡ್ PU ಟೆನ್ಷನ್ ಬಿಟ್ಟು KCETನ ಚೆನ್ನಾಗಿ ಬರೀರಿ ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್.